ಬುರುಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ. ಸೌಜನ್ಯ ಮಾವ ವಿಠ್ಠಲ್ ಗೌಡನಿಗೆ ಈಗ ವಿಚಾರಣೆಯ ಬೆಸಿ. ನೇತ್ರಾವತಿ ನದಿ ತೀರಕ್ಕೆ ಕರೆದೊಯ್ದು ಎನ್ಕ್ವೈರಿ. ಬುರುಡೆ ಮ್ಯಾನ್ ಏನು ಮಾಸ್ಕ್ ಮ್ಯಾನ್ ತೋರಿಸಿದ್ದ ಆ ಪಾಯಿಂಟ್ಗಳ ಪೈಕಿ 9, 10, 11, 12ನೇ ಪಾಯಿಂಟ್ ಬಳಿ ವಿಚಾರಣೆಯನ್ನು ನಡೆಸಲಾಗಿದೆ. ಬಂಗ್ಲಾಗುಡ್ಡಕ್ಕೆ ವಿಠ್ಠಲ್ ಗೌಡನನ್ನ ಕರೆದೊಯ್ದು ಎಸ್ಐಟಿ ವಿಚಾರಣೆ ನಡೆಸಿರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಪ್ರದೇಶ ಈ ಬಂಗ್ಲಾಗುಡ್ಡ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಎಸ್ಐಟಿ ನಡೆ. ಮಾಸ್ಕ್ ಮ್ಯಾನ್ ತೆಗೆದುಕೊಂಡು ಬಂದಿದ್ದ ಬುರುಡೆಗೆ ಸಂಬಂಧಪಟ್ಟಂತೆ ಈಗ ಹಲವರ ವಿಚಾರಣೆಯಾಯಿತು. ಈಗ ಸೌಜನ್ಯ ಮಾವನನ್ನ ಕೂಡ ವಿಚಾರಣೆಗೊಳಪಡಿಸಲಾಗಿದೆ. ಬುರುಡೆ ತಂದ ಬಗ್ಗೆ ವಿಚಾರಣೆಯನ್ನ ನಡೆಸಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗ್ಲಾಗುಡ್ಡ ಪ್ರದೇಶದಲ್ಲಿ ನೇತ್ರಾವತಿ ನದಿ ತೀರಕ್ಕೆ ಕರೆದೊಯ್ದು ಅಲ್ಲಿ 9, 10, 11 ಮತ್ತು 12ನೇ ಪಾಯಿಂಟ್ ಏನಿತ್ತು ಅಲ್ಲಿ ಈ ವಿಚಾರಣೆಯನ್ನ ನಡೆಸಲಾಗಿದೆ. ಈ ಬುರುಡೆಯನ್ನ ಯಾರು ತಂದ್ರು, ಎಲ್ಲಿಂದ ತಂದ್ರು, ಯಾರದೆಲ್ಲ ಪಾತ್ರ ಇದೆ, ಇದರ ಬಗ್ಗೆ ವಿಸ್ತೃತವಾದ ವಿಚಾರಣೆಯಾಗ್ತಾ ಇದೆ. ಬುರುಡೆ ತಂದಂತಹ ಸೌಜನ್ಯ ಮಾವ ವಿಠ್ಠಲ್ ಗೌಡರ ತೀವ್ರ ವಿಚಾರಣೆ ನಡೆಸಿದ್ದು ತಡರಾತ್ರಿವರೆಗೂ ಕೂಡ ಈ ವಿಚಾರಣೆ ನಡೆಯಿತು. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲೇ ಇರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ವಿಠ್ಠಲ್ ಗೌಡನ ವಿಚಾರಣೆಯನ್ನ ಎಸ್ಐಟಿ ನಡೆಸಲಿದೆ. ಧರ್ಮಸ್ಥಳದ ಬಂಗ್ಲಾಗುಡ್ಡದಿಂದ ವಿಠ್ಠಲ್ ಗೌಡ ಬುರುಡೆ ತಂದಿದ್ದಾಗಿ ಗಿರೀಶ್ ಮಟ್ಟಣ್ಣನವರಿಗೆ ಆ ಬುರುಡೆಯನ್ನ ನೀಡಿದ್ದ ಅನ್ನೋದನ್ನ ಮಾಹಿತಿಯನ್ನ ಆಧರಿಸಿ ಈ ವಿಚಾರಣೆಯನ್ನ ನಡೆಸಲಾಗಿರುವಂಥದ್ದು. ತಡರಾತ್ರಿವರೆಗೂ ನಡೀತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಯಂತ್ ಮಟ್ಟಣ್ಣನವರ್ ಹಾಗೆ ಈಗ ವಿಠ್ಠಲ್ ಗೌಡರ ವಿಚಾರಣೆ. ಇವತ್ತು ಕೂಡ ಈ ವಿಚಾರಣೆ ಮುಂದುವರಿಯುತ್ತೆ. ಬುರುಡೆ ಚಿನ್ನಯ್ಯ ಇನ್ನು ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಆಗಿರುವುದು. ಎಸ್ಐಟಿ ಕಸ್ಟಡಿ ಅಂತ್ಯ ಆದ ಮೇಲೆ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ. ಮಧ್ಯರಾತ್ರಿ 1:20ಕ್ಕೆ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಅಂದರೆ ಚಿನ್ನಯ್ಯನ ಭದ್ರತಾ ದೃಷ್ಟಿಯಿಂದಾಗಿ ಶಿವಮೊಗ್ಗಕ್ಕೆ ಸ್ಥಳಾಂತರ ಮಾಡಿರೋದು. ಜೈಲಿನ ಕಾವೇರಿ ಬ್ಯಾರಕ್ನಲ್ಲಿದ್ದಾನೆ ಆರೋಪಿ ಚಿನ್ನಯ್ಯ. ಕೆಲ ದಿನಗಳ ಕಾಲ ಕಾವೇರಿ ಬ್ಯಾರಕ್ನಲ್ಲೇ ಚಿನ್ನಯ್ಯನನ್ನ ಇರಿಸಲಾಗುತ್ತೆ. ಆತನ ನಡವಳಿಕೆ ಹೇಗಿರುತ್ತೆ ಅದನ್ನು ನೋಡಿ ನಂತರ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗುತ್ತೆ. ನಿರಂತರವಾಗಿ ಎಸ್ಐಟಿ ವಿಚಾರಣೆ ನಡೆಸಿತು. ಅದಾಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಆ ಬಳಿಕ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ನ ಆದೇಶದ ಹಿನ್ನೆಲೆ ಈಗ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ.